ಹಾಯ್, ನಾನು ಕೃಷ್ಣ. ನೀವು ನೋಡ್ತಿದ್ದೀರಾ ಕೃಷ್ಣ ಕ್ರಿಯೇಷನ್ಸ್ ಚಾನಲ್ನ. ಸೊ ತುಂಬ ದಿನ ಆಯಿತು ವೀಡಿಯೋಸ್ ಮಾಡಿ, ಬಟ್ ಇವತ್ತು ನನ್ನೊಟ್ಟಿಗೆ ರೆಡ್ಮಿ ನೋಟ್ 10 ಪ್ರೋ ಮ್ಯಾಕ್ಸ್ ಇದೆ. ಇದನ್ನು ಅನ್ಬಾಕ್ಸ್ ಮಾಡಿ ರಿವ್ಯೂ ಮಾಡಿ ತೋರಿಸ್ತೀನಿ. ಓಕೆ, ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಡಿದ್ದೀರಾ ಸಬ್ಸ್ಕ್ರೈಬ್? ಮಾಡಿ ಬಾಸ್, ಪ್ಲೀಸ್. ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪೇಜ್ ಮತ್ತು ನನ್ನ ಎಲ್ಲ ಸೋಷಿಯಲ್ ಮೀಡಿಯಾ ಲಿಂಕ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಫಾಲೋವನ್ನು ಮಾಡಬಹುದು. ಸೊ ಈ ರೆಡ್ಮಿ ನೋಟ್ 10 ಸೀರೀಸ್ ರಿಲೀಸ್ ಆಗಿ ಒಂದು 3 ಮಂತ್ಸ್ ಆಗಿದೆ. ರಿಲೀಸ್ ಆಗೋದು ಮಾರ್ಚ್ 4. ಓಕೆ, ಸೊ ಇವಾಗ ನಾನು ರೆಡ್ಮಿ ನೋಟ್ 10 ಪ್ರೋ ಮ್ಯಾಕ್ಸ್ನ ಪರ್ಚೇಸ್ ಮಾಡಿದ್ದೀನಿ. ಬಟ್ ರೆಡ್ಮಿ ನೋಟ್ 10 ಪ್ರೋ ಮ್ಯಾಕ್ಸಿಗೂ ರೆಡ್ಮಿ ನೋಟ್ 10 ಪ್ರೋಗೂ ಡಿಫ್ರೆನ್ಸ್ ಇಲ್ಲ. ಜಸ್ಟ್ 108 MP ಕ್ಯಾಮರಾ ಅಂತ ಅಷ್ಟೇ ಡಿಫ್ರೆನ್ಸ್. ರೆಡ್ಮಿ ನೋಟ್ 10 ಪ್ರೋ ಅಲ್ಲಿ 64 MP ಕ್ಯಾಮರಾ, ಬಟ್ ಇದರಲ್ಲಿ 108 MP ಅಂತ ಅಷ್ಟೇ ಡಿಫ್ರೆನ್ಸ್. ಓಕೆ, ಸೊ ನೀವು ರೆಡ್ಮಿ ನೋಟ್ 10 ಪ್ರೋ ಕೂಡ ಪರ್ಚೇಸ್ ಮಾಡಬೇಕು ಅಂತ ಇದ್ದರೆ ಈ ವಿಡಿಯೋ ನೋಡ್ಬೋದು. ಮೊದಲಾಗಿ ಈ ಒಂದು ರೆಡ್ಮಿ ನೋಟ್ 10 ಪ್ರೋ ಮ್ಯಾಕ್ಸ್ನ ಅನ್ಬಾಕ್ಸ್ ಮಾಡೋಣ. ಬಾಕ್ಸ್ ನಿಮಗೆ ಈ ರೀತಿ ನೋಡಲಿಕ್ಕೆ ಸಿಗ್ತಾ ಇದೆ. ಜಸ್ಟ್ ಏನಿಲ್ಲ, ಸ್ಪೆಸಿಫಿಕೇಷನ್ಸ್ ಎಲ್ಲ ಕೊಟ್ಟಿದ್ದಾರೆ, ನೋಡ್ತಾ ಇದ್ದೀರಾ. ಸೊ ಇದನ್ನು ಬಾಕ್ಸ್ನ ಓಪನ್ ಮಾಡೋಣ. ಸೊ ಓಪನ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾದ ಒಂದು ಚಿಕ್ಕ ಬಾಕ್ಸ್ ಸಿಗ್ತಾ ಇರುವಂಥದ್ದು. ಅದನ್ನು ಓಪನ್ ಮಾಡಿದರೆ ನಿಮಗೆ ಸಿಮ್ ಇಜೆಕ್ಟರ್ ಟೂಲ್ ಸಿಗಬೇಕಿತ್ತು, ಬಟ್ ನಾನೆಲ್ಲ ಬಿಸಾಕಿದ್ದೀನಿ. ಓಕೆ, ಅಷ್ಟೇ. ಆ್ಯಂಡ್ ಅದರಲ್ಲಿ ಒಂದು ಕೇಸ್ ಸಿಗ್ತಾ ಇದೆ, ಆ್ಯಂಡ್ ಗ್ಯಾರಂಟಿ ಕಾರ್ಡ್ ಮತ್ತು ಯೂಸರ್ ಗೈಡ್ ಕೂಡ ಸಿಗ್ತಾ ಇದೆ. ಅದನ್ನು ಬೇಕಾದ್ರೆ ಓದ್ಕೊಳ್ಬೋದು. ಸೊ ಅದನ್ನು ಸೈಡ್ಗೆ ಇಟ್ಟರೆ ನಿಮಗೆ ಡೈರೆಕ್ಟಾಗಿ ಒಂದು ಫೋನ್ ಸಿಗ್ತಾ ಇರುವಂಥದ್ದು ನೋಡ್ತಾ ಇದ್ದೀರಾ. ಅದರ ಮೇಲೆ ಒಂದು ಪ್ಲಾಸ್ಟಿಕ್ ಇದೆ, ಅದನ್ನು ತೆಗೆದು ಬಿಸಾಕ್ತೀನಿ. ಸೊ ಅದನ್ನ ಸೈಡಿಗೆ ಇಡೋಣ. ಮತ್ತು ಬಾಕ್ಸ್ ಓಪನ್ ಮಾಡಿದರೆ ಅಲ್ಲಿ ನಿಮಗೆ ಫಾಸ್ಟ್ ಚಾರ್ಜ್ ಸಿಗ್ತಾ ಇದೆ. ಆ್ಯಂಡ್ ಅದರೊಟ್ಟಿಗೆ ಕೇಬಲ್ ಕೂಡ ಇತ್ತು, ಬಟ್ ನಾನು ವಾಪಸ್ ಹಾಕಲಿಕ್ಕೆ ಟ್ರೈ ಮಾಡಿದೆ, ಏನೂ ಮಾಡಿದರೂ ಆಗಲಿಲ್ಲ. ಜಸ್ಟ್ ಒಂದು ಸಿ ಟೈಪ್ ಕೇಬಲ್. ಓಕೆ, ಆ್ಯಂಡ್ ಚಾರ್ಜರ್ ಅಂತೂ 33 ವ್ಯಾಟ್ನ ಫಾಸ್ಟ್ ಚಾರ್ಜ್ ಆಗಿದೆ. ಕೇಬಲ್ ಕ್ವಾಲಿಟಿ ಕೂಡ ಸಖತ್ತಾಗಿದೆ. ಓಕೆ, ಸೊ ಏನು ಡೈರೆಕ್ಟ್ ಫೋನ್ನ ನೋಡೋದಾದರೆ ನೋಡ್ತಿದ್ದೀರಾ, ಜಸ್ಟ್ ಒಂದು ಕವರ್ ಇದೆ, ತೆಗೆದು ಬಿಸಾಕಿ ಅದನ್ನು. ಓಕೆ, ಈ ಸೈಡಿಂದ ತೆಗೆದ್ರೆ ಆಗುತ್ತೆ. ಓಕೆ, ಸುಲಭ ಅಲ್ಲಿ ಓಪನ್ ಆಗುತ್ತೆ. ನೋಡ್ತಿದ್ದೀರಾ, ಇದು ನಾನು ತೊಗೊಂಡ ಫೋನ್ ಗ್ಲೇಷಿಯರ್ ಬ್ಲೂ ಕಲರ್, ಬಟ್ ನಿಮಗೆ ಬಾಕ್ಸಲ್ಲಿ ವಿಂಟೇಜ್ ಬ್ರೌನ್ಸ್ ಕೊಟ್ಟಿದ್ದಾರೆ ಕಲರ್. ಓಕೆ, ಅಂದರೆ ಫೋಟೋ ಮಾತ್ರ. ಓಕೆ, ಜಸ್ಟ್ ನೋ ಪ್ರಾಬ್ಲಮ್. ಈ ಗ್ಲೇಷಿಯರ್ ಬ್ಲೂ ಕಲರ್ ಸಖತ್ತಾಗಿ ಕಾಣುತ್ತೆ ನಿಮಗೆ. ನೋಡ್ತಿದ್ದೀರಾ, ಜಸ್ಟ್ ಇದನ್ನು ಬೂಟ್ ಮಾಡೋಣ. ಸೊ ಆನ್ ಮಾಡಿದರೆ ಜಸ್ಟ್ ಇಲ್ಲಿ ಆನ್ ಆಗ್ತಾ ಇದೆ, ಬಟ್ ಸ್ಕ್ರೀನಿಗೆ ಲೈಟ್ ಇರೋ ಕಾಣ್ತಾ ಇಲ್ಲ. ರೆಡ್ಮಿ ಲೋಗೋ ಇದೆ. ಸೊ ಅದು ಮುಂಚೆ ಒಂದು ಕ್ಯಾಮ್ರಾ ನೋಡ್ತಿದ್ದೀರಾ, ಈ ರೀತಿ ನಿಮಗೆ ಕ್ಯಾಮ್ರಾ ಬ್ಯಾಕ್ ಸಿಗ್ತಾ ಇರುವಂಥದ್ದು. ಇದರ ಕ್ಯಾಮ್ರಾ ಬಗ್ಗೆ ಫುಲ್ ಎಕ್ಸ್ಪ್ಲೇನ್ ಮಾಡ್ತೀನಿ ನೆಕ್ಸ್ಟ್. ಓಕೆ, ಇನ್ನೊಂದು ಇದು ಟೆಕ್ಸ್ಚರ್ ಇದೆ, ಲೈಟಲ್ಲಿ ಟೆಕ್ಸ್ಚರ್ ಇದೆ ಈ ಒಂದು ಬ್ಲೂ ಕಲರ್ ಮೇಲೆ. ಅಂದರೆ ಗ್ಲೇಷಿಯರ್ ಬ್ಲೂ ವೇರಿಯಂಟ್ ಇದೆಲ್ಲ, ಅದರ ಮೇಲೆ ಲೈಟಲ್ಲಿ ಟೆಕ್ಸ್ಚರ್ ಇದೆ. ಓಕೆ, ಸೊ ಇನ್ನು ಫೋನಲ್ಲಿ ನಿಮಗೆ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸಿಗ್ತಾ ಇದೆ, ನೋಡ್ತಿದ್ದೀರಾ, ತುಂಬಾ ಫಾಸ್ಟಾಗಿದೆ. ಓಕೆ, ಆ್ಯಂಡ್ ಸ್ಕ್ರೀನಲ್ಲಿ ನಮ್ಮ ಲೋಕಿ ಏನೋ ನೋಡ್ತಿದ್ದೀರಾ, ಚೆನ್ನಾಗಿ ಕಾಣ್ತಿದ್ದೇನೆ, ಬಟ್ ನನ್ನ ಫೋನ್ ಅಷ್ಟು ಕ್ಲಾರಿಟಿ ಇಲ್ಲ ಅಷ್ಟೇ. ಓಕೆ, ಆ್ಯಂಡ್ ಸೈಡಲ್ಲಿ ವಾಲ್ಯೂಮ್ ಡೌನ್ ಬಟನ್ ಇದೆ, ಸ್ಪೀಕರ್ ಇದೆ, ಸಿ ಟೈಪ್ ಕೇಬಲ್ ಏನೋ ಪೋರ್ಟ್ ಇದೆ, ಆ್ಯಂಡ್ ಸೈಡಲ್ಲಿ ಮೈಕ್ರೋಫೋನ್ ಕೂಡ ಇದೆ. ಆ್ಯಂಡ್ ಸೈಡಲ್ಲಿ ನಿಮಗೆ ಸಿಮ್ ಸ್ಲಾಟ್ ಇದೆ. ಓಕೆ, ಆ್ಯಂಡ್ ಮೇಲ್ಗಡೆ ನೋಡ್ತಿದ್ದೀರಾ ಒಂದು ಆಕ್ಸ್ ಕೇಬಲ್, ಒಂದು ಸ್ಪೀಕರ್, ಆ್ಯಂಡ್ ಇನ್ನೊಂದು ಐಆರ್ ಬ್ಲಾಸ್ಟರ್ ಮತ್ತು ಒಂದು ಮೈಕ್ರೋಫೋನ್ ಇದೆ. ಸೊ ನೀವು ಹೊಸ ಫೋನ್ ತೊಗೊಂಡ ತಕ್ಷಣ ಯೂಟ್ಯೂಬ್ಗೆ ಹೋಗಿ ಕೃಷ್ಣ ಕ್ರಿಯೇಷನ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಳೆ ಫೋನಲ್ಲಿ ಕೂಡ ಮಾಡ್ಕೊಳ್ಬೋದು, ಅಲ್ಲಿ ಸಬ್ಸ್ಕ್ರೈಬ್ ಬಟನ್ ಇದೆ, ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಈ ಒಂದು ರೆಡ್ಮಿ ನೋಟ್ 10 ಪ್ರೋ ಅಲ್ಲಿ ಕೂಡ ಆ್ಯಂಡ್ ರೆಡ್ಮಿ ನೋಟ್ 10 ಪ್ರೋ ಮ್ಯಾಕ್ಸಲ್ಲಿ ಕೂಡ ಪ್ರೊಸೆಸರ್ ಇರೋದು ಸೇಮ್. ಓಕೆ, ಕ್ವಾಲ್ಕಮ್ ಸ್ನ್ಯಾಪ್ಡ್ರ್ಯಾಗನ್ 732G ಇರುವಂಥದ್ದು ಒಂದು ಲೆವೆಲ್ಗೆ ಗುಡ್ ಪ್ರೊಸೆಸರ್. ಓಕೆ, ನೆಕ್ಸ್ಟ್ ಲೆವೆಲ್ ಪ್ರೊಸೆಸರ್ ಅನ್ನಲ್ಲ, ಈ ಪ್ರೈಸ್ ರೇಂಜಿಗೆ ಓಕೆ, ನಾಟ್ ಬ್ಯಾಡ್. ಓಕೆ, ಈ ಒಂದು ಪ್ರೊಸೆಸರ್ ನೀವು ನಿಮ್ಮ ಪಬ್ಜಿಯನ್ನಾಗಿರಲಿ ಅಥವಾ ಬೇರೆ ಯಾವುದಾದ್ರು ನೆಕ್ಸ್ಟ್ ಲೆವೆಲ್ ಗೇಮ್ಸನ್ನಾಗಲಿ ಆಡ್ಬೋದು, ಒಂದು ನೆಕ್ಸ್ಟ್ ಲೆವೆಲ್ ಆಡ್ಬೋದು. ಓಕೆ, ಇದರಲ್ಲಿ ಹೆಚ್ ಡಿ ಸೆಟ್ಟಿಂಗ್ಸಲ್ಲಿ ಪಬ್ಜಿ ಆಡ್ಬೋದು. ಓಕೆ, ಹೆಚ್ ಡಿಯಲ್ಲಿ ನಿಮಗೆ ಹೈ ಮಾತ್ರ ಆಗುತ್ತೆ. ಓಕೆ, ಕೆಲವೊಂದು ಗೇಮ್ ಪ್ಲೇನ ತೋರಿಸ್ತೀನಿ, ಫಾಸ್ಟ್ ಫಾರ್ವರ್ಡ್ ಹೋಗಿ ನೋಡ್ಕೊಂಡು ಬನ್ನಿ. ಓಕೆ, ಇದು ರೆಡ್ಮಿ ನೋಟ್ 10 ಪ್ರೋ ಮತ್ತು ರೆಡ್ಮಿ ನೋಟ್ 10 ಪ್ರೋ ಮ್ಯಾಕ್ಸಲ್ಲಿ ಕೂಡ ಸೇಮ್ ಪ್ರೊಸೆಸರ್. ಓಕೆ, ಇನ್ನು ಕ್ಯಾಮರಾ ಬಗ್ಗೆ ಮಾತಾಡಿದ್ರೆ ಇದರಲ್ಲಿ ಮಾತ್ರ ಡಿಫ್ರೆನ್ಸ್ ಇದೆ. ರೆಡ್ಮಿ ನೋಟ್ 10 ಪ್ರೋ ಮ್ಯಾಕ್ಸಲ್ಲಿ 108 MP ಜಸ್ಟ್, ಮತ್ತು ಪ್ರೋ ಅಲ್ಲಿ 64 MP ಅಂತ ಅಷ್ಟೇ. ಓಕೆ, ಈ ಕ್ಯಾಮರಾ ಬಗ್ಗೆ ಮಾತಾಡಿದ್ರೆ ಬ್ಯಾಕ್ ಸೈಡ್ 108 ಮೆಗಾ ಪಿಕ್ಸೆಲ್ನ ಮೇನ್ ಸೆನ್ಸರ್ ಇರುವಂಥದ್ದು, ಆ್ಯಂಡ್ 8 ಮೆಗಾ ಪಿಕ್ಸೆಲ್ನ ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಇದೆ, ಆ್ಯಂಡ್ 2 ಮೆಗಾ ಪಿಕ್ಸೆಲ್ನ ಡೆಪ್ತ್ ಸೆನ್ಸರ್ ಅಂದರೆ ಪೋರ್ಟ್ರೇಟ್ ಲೆನ್ಸ್ ಇದೆ. ಓಕೆ, ಆ್ಯಂಡ್ 5 ಮೆಗಾ ಪಿಕ್ಸೆಲ್ನ ಮ್ಯಾಕ್ರೋ ಲೆನ್ಸ್ ಕೂಡ ಇದೆ. ಆ್ಯಂಡ್ ಅದರೊಟ್ಟಿಗೆ ನಿಮಗೆ ಅಲ್ಲಿ ಒಂದು ಫ್ಲ್ಯಾಶ್ ಲೈಟ್ ಕೂಡ ಇದೆ, ಆ್ಯಂಡ್ ಅದರಲ್ಲಿ ಅಲ್ಟ್ರಾ ಪ್ರೀಮಿಯಮ್ ಅಂತ ಬರೆದಿದ್ದಾರೆ.
ನೀವೇನಾದರೂ ಮೇಯ್ನಾಗಿ ವೀಡಿಯೋ ಮಾಡಬೇಕು ಅಂತಲೇ ಒಂದು ಫೋನ್ ತೊಗೊಳ್ತೀರಾ ಅಂದರೆ 108 MP ತೊಗೊಳ್ಬೋದು. ಬಟ್ ನಾನು ಸಜೆಸ್ಟ್ ಮಾಡಲ್ಲ 108 MP ಅಂತ. ಒಂದು ವೀಡಿಯೋ ನೀವು ನೋಡ್ತಿದ್ದೀರಲ್ಲ, ಈ ವಿಡಿಯೋನ ನಾನು ರೆಡ್ಮಿ ನೋಟ್ 10 Pro Maxಲ್ಲಿ ಫ್ರಂಟ್ ಕ್ಯಾಮರಾದಲ್ಲಿ ಶೂಟ್ ಮಾಡ್ತಿದ್ದೀನಿ. ಓಕೆ, ಯಾಕಂದರೆ ನಾನು ಫ್ರೇಮ್ ಸರಿ ಗೊತ್ತಾಗಲಿಕ್ಕೋಸ್ಕರ ಫ್ರಂಟ್ ಕ್ಯಾಮರಾದಲ್ಲಿ ಶೂಟ್ ಮಾಡ್ತಿದ್ದೀನಿ. ಓಕೆ, ಸೊ ಇದರ ಕ್ಯಾಮರಾ ಫೀಚರ್ಸ್ಗಳನ್ನು ಕೆಲವೊಂದು ತೋರಿಸ್ತೀನಿ. ಓಕೆ, ಸೊ ನಿಮಗೆ ಇದರಲ್ಲಿ ಫ್ರಂಟಲ್ಲಿ ನಿಮಗೆ 16 MP ಅವನು ಸೆಲ್ಫಿ ಕ್ಯಾಮರಾ ಸಿಗ್ತಾಯಿದೆ. ಓಕೆ, ಸೊ ಅದರ ಕ್ವಾಲಿಟಿ ಕೂಡ ಸಖತ್ತಾಗಿದೆ. ಈ ವಿಡಿಯೋ ನಾನು ಶೂಟ್ ಮಾಡ್ತಿದ್ದೀನಲ್ಲ, ಅಂದರೆ ಫೇಸ್ ವಿಡಿಯೋ, ಅದು ಕೂಡ ಫ್ರಂಟ್ ಕ್ಯಾಮರಾದಲ್ಲಿ ಶೂಟ್ ಮಾಡಿರೋದು. ಸೊ ಈ ಒಂದು ರೆಡ್ಮಿ ನೋಟ್ 10 ಸೀರೀಸಲ್ಲಿ ನಿಮಗೆ ವ್ಲಾಗ್ ಮೋಡ್ ಸಿಗ್ತಾಯಿದೆ. ವ್ಲಾಗ್ ಮೋಡ್ ಏನಪ್ಪ ಅಂದರೆ ಜಸ್ಟ್ ಏನೂ ಇಲ್ಲ, ನಿಮ್ಮ ಫೋನ್ನ ಹಿಡ್ಕೊಂಡ್ರೆ ಸಾಕು, ನೀವು ವ್ಲಾಗ್ ಮಾಡ್ತೀರಾ ಅಂದರೆ ನಿಮಗೆ ಸಿನಿಮ್ಯಾಟಿಕ್ ಶಾಟ್ಸ್ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ವಿಡಿಯೋ ಚೆನ್ನಾಗಿ ಬರೋಕ್ಕೆ. ಓಕೆ, ಸೊ ಅದಕ್ಕೋಸ್ಕರ ಈ ಒಂದು ವ್ಲಾಗ್ ಮೋಡ್ ತುಂಬಾ ಹೆಲ್ಪ್ ಆಗುತ್ತೆ. ಇವಾಗ ಒಂದು ಕ್ಲಿಪ್ ತೋರಿಸ್ತೀನಿ. ಇದು ವ್ಲಾಗ್ ಮೋಡಲ್ಲಿ ಶೂಟ್ ಮಾಡಿರೋ ಕ್ಲಿಪ್ ಆಗಿರುತ್ತೆ. ಆ್ಯಂಡ್ ನಾನು ಕ್ಯಾಮರಾವನ್ನು ಫೋನನ್ನು ಶೇಕೆ ಮಾಡಿಲ್ಲ, ಹಿಡಿಗೆ ಇಟ್ಕೊಂಡಿದ್ದೀನಿ. ಓಕೆ, ಜಸ್ಟ್ ನಾನು ಶೇಕ್ ಮಾಡಿಲ್ಲ, ಜಸ್ಟ್ ಅದೇ ಕ್ಯಾಮರಾ ಆಗಿ ಮೂವ್ಮೆಂಟ್ ಮಾಡಿಕೊಳ್ಳುತ್ತೆ. ಓಕೆ, ಸೊ ಇದು ವ್ಲಾಗ್ ಮೋಡ್. ಆ್ಯಂಡ್ ಕ್ಲೋನ್ ಮೋಡ್ ಕೂಡ ಇದೆ, ಅಂದರೆ ಡಬಲ್ ಆ್ಯಕ್ಟಿಂಗ್ ಕೂಡ ಮಾಡ್ಕೊಳ್ಬೋದು. ನೀವೇನಾದರೂ ಟಿಕ್ಟಾಕ್ ಮಾಡ್ತೀರಾ ಅಂದರೆ ಅದರಲ್ಲಿ ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು. ಶಾರ್ಟ್ ವೀಡಿಯೋನ ಒಂದು ಸ್ಪೆಸಿಫಿಕ್ ಫೀಚರೇ ಇದೆ. ಓಕೆ, ವಿಡಿಯೋ ನಾನು ಬ್ಯಾಕ್ ಕ್ಯಾಮರಲ್ಲಿ 1080p ಶೂಟ್ ಮಾಡ್ತಿದ್ದೀನಿ, 60 ಫ್ರೇಮ್ ಪರ್ ಸೆಕೆಂಡ್. ಓಕೆ, ಆ್ಯಂಡ್ ಇದನ್ನು 2x ಝೂಮ್ ಮಾಡಿದ್ದೀನಿ, ಯಾಕಂದರೆ ಅಷ್ಟು ಚೆನ್ನಾಗಿ ಕಾಣ್ತಿರಲಿಲ್ಲ, ನನ್ನ ಫ್ರೇಮ್ ಏನು ಚೆನ್ನಾಗಿ ಕಾಣ್ತಿರಲಿಲ್ಲ. ಓಕೆ, ಅದಕ್ಕೋಸ್ಕರ 2xಗೆ ಝೂಮ್ ಮಾಡಿದ್ದೀನಿ. ನೋಡ್ತಿದ್ದೀರಾ, ಈ ರೀತಿ ನಿಮಗೆ ಕಾಣ್ತಾ ಇದೆ. ಓಕೆ, ಸೊ ಇನ್ನು ಡಿಸ್ಪ್ಲೇ ಬಗ್ಗೆ ಮಾತಾಡೋಣ. ಅದಕ್ಕೂ ಮುಂಚೆ ಈ ವಿಡಿಯೋದ ಸ್ಪಾನ್ಸರ್ ಬಂದುಬಿಟ್ಟು ಟ್ಯೂಬ್ ಬಡಿ. ನೀವೇನಾದರೂ ಯೂಟ್ಯೂಬರ್ ಆಗಿದ್ದರೆ ಅಥವಾ ಯೂಟ್ಯೂಬ್ ಚಾನಲ್ ಇದ್ದರೆ ಏನೂ ಇಲ್ಲ, ಜಸ್ಟ್ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಕ್ಲಿಕ್ ಮಾಡಿ ಓಪನ್ ಆಗುತ್ತೆ ವೆಬ್ಸೈಟಲ್ಲಿ. 3 ಡಾಟ್ಸ್ ಇರುತ್ತೆ, ಲಾಗಿನ್ ಮಾಡಿ. ಹಾಗೆ ನೀವು ಇದರಲ್ಲಿ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ನ ಯಾವ ರೀತಿ ಗೇನ್ ಮಾಡ್ಬೋದು ಅಂತ ತುಂಬಾ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ, ತಿಳ್ಕೊಳ್ಬೋದು. ಹಾಗೆ ತುಂಬಾ ಫೀಚರ್ಸ್ಗಳಿವೆ. ಓಕೆ, ಯಾವ ಟಾಪಿಕ್ ಮೇಲೆ ವೀಡಿಯೋ ಮಾಡ್ಬೋದು ಅಂತೆಲ್ಲ ಫೀಚರ್ಸ್ಗಳಿವೆ. ಓಕೆ, ತುಂಬಾ ಹೆಲ್ಪ್ಫುಲ್ ಆಗ್ಬೋದು. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ಇನ್ನು ಡಿಸ್ಪ್ಲೇ ಬಗ್ಗೆ ಮಾತಾಡೋದೆ, ಇದು 6.67 ಇಂಚಿನ AMOLED ಡಿಸ್ಪ್ಲೇ ಆಗಿರುವಂಥದ್ದು. ಇದು 120 ಹರ್ಟ್ಸ್ನ ಡಿಸ್ಪ್ಲೇ ಆಗಿದೆ. ಸೊ ತುಂಬಾ ಸ್ಮೂತ್ ಆಗಿದೆ. ಓಕೆ, 120 ಹರ್ಟ್ಸಲ್ಲಿ ಇಟ್ಟರೆ ತುಂಬಾ ಸಿಕ್ಕಾಪಟ್ಟೆ ಸ್ಮೂತ್ ಆಗಿದೆ. ಆ್ಯಂಡ್ ಇದು HDR10ನ ಸಪೋರ್ಟ್ ಕೂಡ ಮಾಡುತ್ತೆ. ಆ್ಯಂಡ್ ಫ್ರಂಟಲ್ಲಿ ಗೋರರ್ ಗ್ಲಾಸ್ 5 ಇದೆ. ಓಕೆ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಈ ಒಂದು ವಿಡಿಯೋ ಏನಿದೆ ನೀವು ನೋಡಿದ್ದೀರಾ, ಸೊ ಈ ವಿಡಿಯೋ ಶೂಟ್ ಮಾಡಿದ್ದು ನನ್ನ ಹಳೆ ಫೋನ್ ಸ್ಯಾಮ್ಸಂಗ್ ಗ್ಯಾಲಕ್ಸಿ A6 ಪ್ಲಸ್. ಅದರ ಕ್ಯಾಮರಾ ಅಷ್ಟೊಂದು ಚೆನ್ನಾಗಿಲ್ಲ, ಸೊ ನಿಮಗೆ ಸ್ವಲ್ಪ ಡಿಮ್ ಕಾಣ್ಬೋದು. ಓಕೆ, ಸೊ ಇನ್ನು ಈ ಫೋನ್ನ ಬ್ಯಾಟ್ರಿ ಬಗ್ಗೆ ಮಾತಾಡಿದ್ರೆ 5020 mAhನ ಬ್ಯಾಟ್ರಿ ಇರುವಂಥದ್ದು. ಇದು 33 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಆ್ಯಂಡ್ ಬಾಕ್ಸ್ ಒಳಗೆ ನಿಮಗೆ 33 ವ್ಯಾಟ್ನ ಫಾಸ್ಟ್ ಚಾರ್ಜರ್ ಕೂಡ ಸಿಗ್ತಾ ಇದೆ. ಆ್ಯಂಡ್ ಇದು ಟೈಪ್ ಸಿನ ಕೇಬಲಿಟಿ ನಿಮಗೆ ಸಿಗ್ತಾ ಇದೆ. ಓಕೆ, ಆ್ಯಂಡ್ ಇದರಲ್ಲಿ ಸೆಕ್ಯೂರಿಟಿ ಬಗ್ಗೆ ಮಾತಾಡಿದ್ರೆ ಫೇಸ್ ಲಾಕ್ ಇರುವಂಥದ್ದು ಸಿಕ್ಕಾಪಟ್ಟೆ ಫಾಸ್ಟ್ ಇದೆ. ಓಕೆ, ಆ್ಯಂಡ್ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಕೂಡ ಇದೆ, ಕೂಡ ಸಿಕ್ಕಾಪಟ್ಟೆ ಫಾಸ್ಟ್ ಇದೆ. ಓಕೆ, ಜಸ್ಟ್ ಟಚ್ ಮಾಡಿದರೆ ಅನ್ಲಾಕ್ ಆಗುತ್ತೆ, ಬೇಕಂದರೆ ಡಬಲ್ ಟಚ್ ಮಾಡಿದರೆ ನಿಮಗೆ ಸೆಟ್ ಮಾಡ್ಕೊಳ್ಬೋದು. ನಾನಿಲ್ಲಿ ಗೂಗಲ್ ಅಸಿಸ್ಟೆಂಟ್ನ ಸೆಟ್ ಮಾಡ್ಕೊಂಡಿದ್ದೀನಿ. ಅದೇ ರೀತಿ ಫ್ಲ್ಯಾಶ್ ಲೈಟ್ ಬೇಕು ಅಂದರೆ ಫ್ಲ್ಯಾಶ್ ಲೈಟ್, ಅದೇ ರೀತಿ ತುಂಬಾ ಆಪ್ಷನ್ ಇವೆ. ಡಬಲ್ ಟಚ್ ಮಾಡಿದರೆ ಫ್ಲ್ಯಾಶ್ ಲೈಟ್ ಆನ್ ಆಗುತ್ತೆ, ಅದೇ ರೀತಿ. ಓಕೆ, ಸೊ ಇದಿಷ್ಟು ಈ ಫೀಚರ್ಸ್. ಓಕೆ, ಆ್ಯಂಡ್ ಇದು 3 ವೇರಿಯಂಟಲ್ಲಿ ಬರುತ್ತೆ, 6+68, 6+128 ಆ್ಯಂಡ್ 8+128. ಓಕೆ, 8+128ಗೆ 22,000 ಆಗುತ್ತೆ. ಆ್ಯಂಡ್ ನಾನು ಅದನ್ನು ಸಜೆಸ್ಟ್ ಮಾಡಲ್ಲ. ಓಕೆ, ಅದೇನು ಹೆವಿ ದೊಡ್ಡ ಗೇಮ್ ಏನು ಆಡಲಿಕ್ಕಿಲ್ಲ, 8 GB ಇಟ್ಕೊಂಡು. ಓಕೆ, 6 GB ರ್ಯಾಮ್ ಮತ್ತು 128 GB ಇಂಟರ್ನಲ್ ಸ್ಟೋರೇಜ್ ಇರುವ ಒಂದು ಫೋನ್ ಸಾಕು, ಆಯಿತಾ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಓಕೆ, ಈ ಫೋನಲ್ಲಿ Z ಆಕ್ಸಿಸ್ ಲೀನಿಯರ್ ವೈಬ್ರೇಟ್ ಮೋಟರ್ ಇರುವಂಥದ್ದು. ನಿಮ್ಮ ಫೋನ್ ವೈಬ್ರೇಟ್ ಆಗುವಂಥ ಒಂದು ಫೀಲ್ ಇದೆಯಲ್ಲ, ಡಿಫ್ರೆಂಟ್ ಆಗಿದೆ. ಓಕೆ, ಎಲ್ಲ ಫೋನಿಗೆ ಕಂಪೇರ್ ಮಾಡಿದರೆ. ಆ್ಯಂಡ್ ಈ ಫೋನಲ್ಲಿ ಸ್ಟೀರಿಯೋ ಸ್ಪೀಕರ್ ಇರುವಂಥದ್ದು ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಅಂದರೆ ಆ ಫೀಲಿಂಗ್ ಪಬ್ಜಿ ಹೊಡುವಾಗ ಯಾವ ರೀತಿ ಯಾವ ಸೈಡಲ್ಲಿ ಎನಿಮಿ ಬರ್ತಿದ್ದಾರೆ ಅದು ಕೂಡ ಕ್ಲಿಯರಾಗಿ ಕೇಳುತ್ತೆ. ಓಕೆ, ಸಿಕ್ಕಾಪಟ್ಟೆ ಚೆನ್ನಾಗಿದೆ ಸ್ಟೀರಿಯೋ ಸ್ಪೀಕರ್. ಓಕೆ, ಸೊ ಈ ಫೋನ್ 3 ಕಲರ್ ಸಿಗ್ತಾ ಇರುವಂಥದ್ದು, ವಿಂಟೇಜ್ ಬ್ರಾನ್ಸ್, ಗ್ಲೇಷಿಯರ್ ಬ್ಲೂ ಆ್ಯಂಡ್ ಡಾರ್ಕ್ ನೈಟ್. 3 ಕಲರಲ್ಲಿ ಸಿಗ್ತಾ ಇರುವಂಥದ್ದು. ನಾನು ಇಲ್ಲಿ ಗ್ಲೇಷಿಯರ್ ಬ್ಲೂನ ಸೆಲೆಕ್ಟ್ ಮಾಡಿದ್ದೀನಿ, ಯಾಕಂದರೆ ನಾನು ವಿಂಟೇಜ್ ಬ್ರೌನ್ನ ಸೆಲೆಕ್ಟ್ ಮಾಡಿದ್ದೆ, ಬಟ್ ಇಲ್ಲಿ ಸ್ಟಾಕ್ ಇರಲಿಲ್ಲ, ಅದಕ್ಕೋಸ್ಕರ ಇದು ತೊಗೊಂಡೆ. ಓಕೆ, ಸೊ ನಾನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ, ಮೋಸ್ಟ್ ವಾಂಟೆಡ್ 10,000+ ಫಾಲೋವರ್ಸ್ ಇದ್ದಾರೆ, ನೀವು ಫಾಲೋ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.